ಹೆಂಗೋ ಎಲ್ಲ ಸಮಸ್ಯೆಗಳಿಂದ ಯಾರಾದ್ರೂ ಬಂದು ನನ್ನ ಕಾಪಾಡ್ಬಿಡ್ತಾರಣ್ಣ. ಈ ಥರ ಎಲ್ಲದ್ರಿಂದನೂ ಯಾರಾದ್ರೂ ಒಬ್ರು ಕಾಪಾಡ್ತಾರೆ ಅಂತಂದ್ರೆ ನಿನ್ ಪಾಪದಿಂದ ಯಾರು ನಿನ್ನನ್ನು ಕಾಪಾಡ್ತಾರೆ? ಯೇಸುವನ್ನು ಬಿಟ್ರೆ ಬೇರೆ ಯಾರಿಂದನೂ ನಮ್ಮ ಪಾಪಗಳಿಂದ ಬಿಡುಗಡೆ ಕೊಡೋಕೆ ಸಾಧ್ಯನೇ ಇಲ್ಲ. ಯೇಸುವೇ ಲೋಕ ರಕ್ಷಕನು. ಏಸಪ್ಪ ಏನು ಹೇಳುತ್ತಾರೆ? ಪಾಪ ಮಾಡಬೇಡ ಎಂದು ದೇವರ ವಾಕ್ಯವು ಹೇಳುತ್ತದೆ. ನಾವು ಜಗಳ ಮಾಡಬಾರದು, ಕೋಪ ಮಾಡಿಕೊಳ್ಳಬಾರದು, ಸುಳ್ಳು ಹೇಳಬಾರದು, ಮತ್ತೊಬ್ಬರನ್ನು ಯಾಮಾರಿಸಬಾರದು. ಅದು ದೇವರಿಗೆ ಅಸಹ್ಯವಾದ ಕಾರ್ಯ. Jolly time, jolly time. Jolly time, jolly time. Jolly time, jolly time ಬಂದಾಯ್ತು. ಗೀರಿ ಬಿಂಗ ಜಗಳ ಎಲ್ಲ ಮುಗಿದಾಯ್ತು. Jolly time ಬಂದಾಯ್ತು. ಪ್ರೈಸ್ ಲಾರ್ಡ್ ಫ್ರೆಂಡ್ಸ್, ಈ ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮೆಲ್ಲರನ್ನ ಸಂಧಿಸೋದು ನನಗೆ ತುಂಬಾನೇ ಸಂತೋಷ. ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಏನ್ ನೋಡ್ಲಿದ್ದೇವೆ ಅಂದ್ರೆ ಬಿಡುಗಡೆ ಹೊಂದೋದ್ರ ಬಗ್ಗೆ ನೋಡಲಿದ್ದೇವೆ. ಓಕೆ, ಮೊದಲನೇದಾಗ ಒಂದು ಸ್ಟೋರಿ ನೋಡೋಣ ಬನ್ನಿ. ನಿರ್ಬಂಧಿತ ಪ್ರದೇಶನ ಇದ್ಯಾವಾಗ ಹಾಕಿದ್ರು? ರೂಲ್ಸ್ ನ ಬ್ರೇಕ್ ಮಾಡೋದ್ರಲ್ಲೇ ಮಜಾ ಇರೋದು. ಆಯ್ಯ ಏನಪ್ಪ ಇದು, ಯಾವನೋ ಏನೋ ಮಾಡ್ಬಿಡ್ತಾನೆ, ನಮ್ಮನಿಲ್ಲಿ ಬಿಸಿಲಲ್ಲಿ ಡ್ಯೂಟಿಗೆ ಹಾಕ್ಬಿಟ್ಟು ಕೂರಿಸ್ತಾರೆ. ಛೇ, ಏಯ್ ನಿಂತ್ಕೊಳ, ಇಲ್ಲೆಲ್ಲ ನಡೆಯಂಗಿಲ್ಲ. ಹೌದಾ ಸರ್? ಏಯ್ ಸರಿ ಸರ್. ನಿಂತ್ಕೊಳ, ಏಯ್ ನಿಂತ್ಕೊಳ, ಏಯ್ ನಿಂತ್ಕೊ, ಏಯ್ ನಿಂತ್ಕೊಳ, ಓಡ್ಬೇಡ, ನಿಂತ್ಕೊ, ಏಯ್ ನಿಂತ್ಕೊಳ, ಓಡ್ಬೇಡ, ಏಯ್ ನಿಂತ್ಕೊ, ಓಯ್ ನಿಂತ್ಕೊ, ಓಯ್ ಓಯ್ ನಿಂತ್ಕೊಳ, ಓಯ್ ಏಯ್ ನಿಂತ್ಕೊಳ, ಓಡ್ಬೇಡ, ಏಯ್ ನಿಂತ್ಕೊತೀಯ ಇಲ್ವಾ? ಏಯ್ ನಿಂತ್ಕೊತೀಯ ಇಲ್ವಾ ಇವಾಗ ನೋಡು. ಏಯ್ ನಿಂತ್ಕೊ, ಯಾಕೋ ಓಡ್ ಬಂದೆ? ನಡಿಬಾರ್ದು ಅಂತ ಹೇಳಿರಲ್ಲ ಸರ್, ಅದಕ್ಕೆ ಓಡ್ದೆ. ಹಂಗಂದ್ರೆ ನಡೆದಿದ್ದಕ್ಕೆ 500, ನನ್ನ ನೋಡ್ಸಿದ್ದಕ್ಕೆ 500, ಒಟ್ಟಿಗೆ 1000 ರೂಪಾಯಿ ಫೈನ್ ಕಟ್ಟು. ಫೈನಾ? ಹೌದು, ಫೈನ್ ಕಟ್ಟಿದ್ರೆ ಮಾತ್ರ ಬಿಡೋದು ನೀನ. ರಾಜನ್ ಅವರೇ, ಹೌ ಆರ್ ಯು? ಐ ಆಮ್ ಫೈನ್. ನೀನ್ ಹೇಗಿದೀಯಾ? ಫೈನ್ ಕಟ್ಟಕ್ ಆಗದೆ ಇದ್ದೀನಿ ಅಣ್ಣ. ನಮಸ್ಕಾರ ಸರ್. ಫೈನ್ ಕಟ್ಟೋ ತರ ಏನ್ ನಡೀತು? ಅವ್ನು ನಡೆದಿದ್ದಕ್ಕೆ ಫೈನಾ? ಅವನು ನಿರ್ಬಂಧಿತ ಪ್ರದೇಶಕ್ಕೆ ಬಂದಿದ್ದಲ್ಲೇ ನನ್ನನ್ನು ಓಡೋ ತರ ಮಾಡ್ದ. ಸರ್, ಯಾಕೆ ಸರ್ ಇವನ್ನ ಇಟ್ಕೊಂಡಿದ್ದೀರಾ? ಯಾಕೆ ಇವನ್ ಹಿಡ್ಕೊಂಡ್ರೇನು? ಸರ್, ಹುಡುಗ ಒಂಥರ ಅಂದ್ರೆ ಕಡ್ದು ಬಿಡ್ತಾನೆ. ಹೌದು ಸರ್, ಕಡಿದ್ರೆ ಮಾಂಸ ಕೀಳ್ದಲ್ಲೇ ಬಿಡೋದೇ ಇಲ್ಲ. ಇವ್ರ ಮುಖ ನೋಡ್ಕೊಂಡ್ ಬಿಡ್ತಾ ಇದ್ದೀನಿ, ಇನ್ ಮುಂದೆ ಅಲ್ಲೆಲ್ಲ ಬರ್ಬಾರ್ದು. ಸರಿ ಸರ್, ಸರಿ. ಬನ್ನಿ ತುಂಬಾ ಥ್ಯಾಂಕ್ಸ್ ಅಣ್ಣ, ಒಳ್ಳೆ ಟೈಮಿಗೆ ಬಂದು ಕಾಪಾಡೋದಕ್ಕೆ ತಾನೇ ನಾವಿರೋದು. ಅಣ್ಣ ಹೊಂಟಿ. ಅಣ್ಣ ಸುಬ್ಬಣ್ಣ, ಏನು ತುಂಬಾ ವೀಕ್ ಆಗ್ಬಿಟ್ಟಿದ್ದೀರಾ? ನಿನ್ ತರ ಕೆಲವ್ರು ದಾರಿ ಇದ್ರೆ ಹೇಳಪ್ಪ. ಡೈಲಿ ಮೊಟ್ಟೆ ತಿನ್ನಿ ಅಣ್ಣ. ಅಯ್ಯ ಹೋಗಪ್ಪ, ನಾನು ಬಿಳಿ ಮೊಟ್ಟೆ ಇಂದ ಹಿಡಿದು ಕಲರ್ ಮೊಟ್ಟೆ ಎಲ್ಲಾದ್ನೂ ತಿಂದಿದ್ದೀನಿ, ಯಾವುದೇ ಪ್ರಯೋಜನ ಇಲ್ಲ. ಹುಂಜದ ಮೊಟ್ಟೆ ತಿನ್ನಿ ಅಣ್ಣ, ಅದು ಆರೋಗ್ಯಕ್ಕೆ ಒಳ್ಳೇದಣ್ಣ. ಒಂದು ವಾರದಲ್ಲಿ ವೆಯ್ಟ್ ಆಗ್ಬಿಡ್ತೀರಾ ನೋಡಿ. ನೀನು ಅದೇ ತಿನ್ನೋದಾ? ಹೌದಣ್ಣ, ನೀವು ತಗೊಂಡು ತಿನ್ನೋಡಿ, ಒಂದೇ ವಾರದಲ್ಲಿ ನೀವು ವೆಯ್ಟ್ ಜಾಸ್ತಿ ಆಗಿಲ್ಲ ಅಂದ್ರೆ ನನ್ನ ಕೇಳಿ. ಹಂಗ ನಂಗೂ ತಕ್ಕೊಡ್ತೀಯಾ? ಹೇಳಿದಕ್ಕೆ ಕೇಳ್ತಾವ. ಏನಪ್ಪ ಯೋಚನೆ ಮಾಡ್ತಿದ್ಯಾ? ಅದು ಒಂದ್ ಮೊಟ್ಟೆ 100 ರೂಪಾಯಿ ಅಣ್ಣ. ಪರವಾಗಿಲ್ಲಪ್ಪ, ನನಗೊಂದು 5 ಮೊಟ್ಟೆ ತಂದ್ಕೊಡು ಆಯ್ತಾ? ದೊಡ್ಡ ಇವತ್ತು ಖರ್ಚಿಗೆ ಆಯ್ತು.
ಅಯ್ಯಯ್ಯೋ, ಈ ವಯ್ಯ ಬರೀ ಈ ಕಡೆನೆ ಬರ್ತಾವನಲ್ಲ. ಒಂದು ವಾರದಿಂದ ಹೆಂಗೋ ತಪ್ಪಿಸ್ಕೊಬಿಟ್ಟೆ. ಬಂದ್ರೆ ಮೊಟ್ಟೆಯಲ್ಲಿ ಅಂತ ಕೇಳ್ತಾನಲ್ಲ. ಬರ್ಲಿ ಬರ್ಲಿ. ಅಬ್ಬಾ, ತಪ್ಪಿಸ್ಕೊಬಿಟ್ಟೆ. ಎಲ್ಲ ನೋಡೋರು ಇವನೇ ಬರ್ತಾವನಲ್ಲ. ಓಡು ಓಡು. ಅಪ್ಪ, ಹೆಂಗೋ ತಪ್ಪಿಸ್ಕೊಬಿಟ್ಟೆ. ಅಯ್ಯ ಅಪ್ಪ. ಇಲ್ಲೂ ಬರ್ತಾವನೆ, ಇನ್ನು ಹಾಕಿಲ್ಲ. ಓಡಬೇಕು, ಓಡು ಓಡು ಓಡು. ಬಾದಾಮಲ್ಲಿ ತೆಕ್ಕೊಡ್ತೀನಿ ಅಂದ, ಕಾಪಿಟಿ ತೆಕ್ಕೊಡ್ತೀನಿ ಅಂದ, ಎಲ್ಲೋದ ಅಂತಾನೆ ಗೊತ್ತಿಲ್ಲ. ಹೊಟ್ಟೆ ಬೇರೆ ಹಸಿತಾ ಇದೆ. ಇದೇ ಪೇಪರ್ನ ಎಷ್ಟು ಸಲ ಅಂತ ಓದ ನಾನುವೆ. ಓ ಬಾರ, ಯಾಕೋ ಲೇಟು? ಅದನ್ನ ಯಾಕೆ ಕೇಳ್ತೀಯ? ಬರೋ ದಾರಿಲಿ ಒಬ್ಬನತ್ರ ತಪ್ಪಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಅಪ್ಪ ಸಾಕಾಗೋಯ್ತು. ಯಾಕೋ, ಏನಾಯ್ತು? ಉಂಜುದ್ ಮೊಟ್ಟೆ ಆರೋಗ್ಯ ಕೊಳ್ಳೇದು ಅಂತ ಸುಮ್ಮನೆ ಹೇಳ್ದೆ. ಅದು ನಂಬ್ಕೊಂಡು ನನಗೆ ದುಡ್ಡು ಬೇರೆ ಕೊಟ್ಬಿಟ್ಟವನೆ. ಹೌದಾ? ಸರಿ, ಖರ್ಚಿಗೆ ಆಯ್ತದೆ ಅಂತ ತಾಗ್ಬಿಟ್ಟು ಖರ್ಚು ಮಾಡ್ಬಿಟ್ಟೆ. ಇವಾಗ ನೋಡಿರೋ ನನ್ನ ಬೆನ್ನಿಂದ ಬಿದ್ದವನೆ. ತಗೊಂಡು ಅಭ್ಯಾಸ ಆಗಿರೋ ನನ್ನ ಕೈಗೆ ಕೊಡೋಕೆ ಆಯ್ತಿಲ್ಲ. ಕೊಡ್ಬೇಕು, ಇದನ್ನ ಕೊಟ್ರೆ ಅದು ಕೊಡುತ್ತೆ. ಒಂಜುದ್ ಮೊಟ್ಟೆ ಅಲ್ಲ ಅದು. ಬರೋ ದಾರಿಲಿ ಬಿಸಿಲಲ್ಲಿ ಮೊಟ್ಟೆ ಹಾಕ್ಬಿಡ್ತಾಣ, ಅದು ಮರಿ ಬಂದ್ಬಿಡ್ತಾಣ. ಸರಿ, ಅದ್ರ ಮರಿನಾರು ಕೊಡು. ಅದು ಕೈಯಿಂದ ಹಂಗೆ ಆರಿ ಓಡೋಗ್ಬಿಡ್ತಾಣ. ಏಯ್, ನೀನ್ ಹೇಳಿದ್ನೆಲ್ಲ ನಂಬಕ್ಕೆ ನಾನೇನ್ ಮೂರ್ಖ ಅಲ್ಲ. ಒಂದು ಮೊಟ್ಟೆ ಕೊಡು, ಇಲ್ಲ ಅಂದ್ರೆ ದುಡ್ಡು ಕೊಡು. ಕೋಪ ಮಾಡ್ಕೊಬಿಡಿ ಅಣ್ಣ, ಇವನ್ಗೊಂದ್ ಸ್ವಲ್ಪ ಬುದ್ಧಿ ಕಡಿಮೆ. ನಿಮ್ಗಿರೋಷ್ಟು ಬುದ್ಧಿ ಇವನಿಗಿಲ್ಲ ಅಣ್ಣ. ಅದು ಮೊಟ್ಟೆ ಕೊಡೋನು ಮುರಿಯಾಗ ಮೊಟ್ಟೆ ಕೊಟ್ಬಿಟ್ಟವನೆ, ಏಮಾರ್ಸ್ಬಿಟ್ಟವನೆ. ಇವನು ಏಮಾರ್ಬಿಟ್ಟವನೆ. ಅದಕ್ಕೆ ನಾನೇನ್ ಮಾಡ್ಲಿ? ಇನ್ನೇನ್ ಮಾಡೋದು? ನಿಮ್ಮಂತ ದೊಡ್ಡ ವ್ಯಕ್ತಿಗಳು ದೊಡ್ಡ ಮನ್ಸು ಮಾಡಿ ಬಿಡ್ಬೇಕು ಅಷ್ಟೇ. ಇಲ್ಲೋಡು, ನಿನ್ ಮಕ್ಕ ನೋಡ್ಕೊಂಡು ಸುಮ್ನೆ ಬಿಡ್ತಾ ಇದೀನಿ. ಹೆಂಗೋ ಎಲ್ಲ ಸಮಸ್ಯೆಗಳಿಂದ ಯಾರಾದ್ರೂ ಬಂದು ನನ್ನ ಕಾಪಾಡ್ಬಿಡ್ತಾರಣ್ಣ. ಈ ತರ ಎಲ್ಲಾದ್ರಿಂದನೂ ಯಾರಾದ್ರೂ ಒಬ್ರು ಕಾಪಾಡ್ತಾರೆ ಅಂತಂದ್ರೆ ನಿನ್ ಪಾಪದಿಂದ ಯಾರು ನಿನ್ನನ್ನು ಕಾಪಾಡ್ತಾರೆ? ಈ ತರ ನೀನ್ ತಪ್ಪುಗಳಿಂದ ತಪ್ಪಿಸ್ಕೊಂಡು ಲೋಕದಲ್ಲಿ ಬಾಳ್ಬಹುದು, ಆದ್ರೆ ಪರಲೋಕದಲ್ಲಿ ಬಾಳಕ್ಕಾಗುತ್ತಾ? ನಮ್ಮನ್ನ ಪಾಪಗಳಿಂದ ತಪ್ಪಿಸಿ ಪರಲೋಕದಲ್ಲಿ ಬಾಳುವಂತೆ ಮಾಡೋದಕ್ಕೆ ಒಬ್ಬರಿಂದನೇ ಹೊರತು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಯೇಸುವನ್ನ ಬಿಟ್ರೆ ಬೇರೆ ಯಾರಿಂದನೂ ನಮ್ಮ ಪಾಪಗಳಿಂದ ಬಿಡುಗಡೆ ಕೊಡಕ್ ಸಾಧ್ಯನೇ ಇಲ್ಲ. ಯೇಸುವೇ ಲೋಕ ರಕ್ಷಕನು. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದ್ದರಿಂದ ಪರಿಶುದ್ಧರಾಗಿರುವುದೇ ನಿಮಗೆ ಫಲ. ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ ಅಂತ ವಾಕ್ಯ ಹೇಳುತ್ತೆ. ನೀನು ಕೂಡ ಪಾಪದಿಂದ ಬಿಡುಗಡೆ ಹೊಂದಬೇಕು ಅಂದ್ರೆ ನೀನನ್ನ ಯೇಸುಪ್ಪನ ಹತ್ರ ಸಮರ್ಪಿಸು. ಯೇಸಪ್ಪ, ಇಷ್ಟು ದಿನಗಳು ತಿಳಿದನೇನೋ ನಾನು ತುಂಬ ಪಾಪ ಮಾಡಿಬಿಟ್ಟಿದ್ದೀನಿ. ನನ್ನ ಕ್ಷಮಿಸಿ, ಪಾಪದಿಂದ ನನ್ನ ಬಿಡುಗಡೆ ಮಾಡಿ ಪರಿಶುದ್ಧಪಡಿಸಿ ನಿತ್ಯ ಜೀವವನ್ನು ನನಗೆ ಕೊಡಿ ಯೇಸಪ್ಪ. ಸ್ಟೋರಿ ನೋಡಿದ್ರಾ? ಚೆನ್ನಾಗಿತ್ತಾ? ಮುಂದೆ ನಾವು ಹೆಲ್ತ್ ಟಿಪ್ಸ್ ನ ಕೇಳೋಣವಾ? ಹಲೋ ಮಕ್ಕಳೇ, ನಾನೇನೆ ನೀವು ಆಸೆಯಿಂದ ತಿನ್ನುವಂತ ಮ್ಯಾಂಗೋ. ನನ್ನ ಹತ್ರ ಇರೋ ಒಳ್ಳೆ ವಿಷಯಗಳನ್ನ ಹೇಳೋದಕ್ಕೆ ನಾನು ಬಂದಿದ್ದೀನಿ. ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಕೆ, ವೈಟಮಿನ್ B2, ವೈಟಮಿನ್ B6,
ವೈಟಮಿನ್ ಎ ನಿಮ್ಮ ಐಸೈಟ್ ಅನ್ನ ಇಂಪ್ರೂವ್ ಮಾಡುತ್ತೆ. ವೈಟಮಿನ್ ಸಿ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ವೈಟಮಿನ್ ಕೆ ನಿಮ್ಮ ಬೋನ್ಸ್ ಅಂಡ್ ಮಸಲ್ಸ್ನ ಹೆಲ್ತಿಯಾಗಿ ಬೂಸ್ಟ್ ಮಾಡುತ್ತೆ. ವೈಟಮಿನ್ ಬಿ2 ನಿಮ್ಮ ಬಾಡಿಲಿರುವಂಥ ಕಾರ್ಬೋಹೈಡ್ರೇಟ್ಸ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ. ವೈಟಮಿನ್ ಬಿ6 ಬ್ರೈನ್ ಡೆವಲಪ್ಮೆಂಟ್ ಫಂಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಮಕ್ಕಳೇ, ಮ್ಯಾಂಗೋನ ಇಷ್ಟಪಟ್ಟು ತಿನ್ನಿ, ಹೆಲ್ತಿ ಆಗಿರಿ, ಓಕೆನಾ? ಬಾಯ್. ಹೆಲ್ತ್ ಟಿಪ್ಸ್ ನ ಕೇಳಿದ್ರಲ್ವಾ? ನೀವು ಕೂಡ ನಿಮ್ಮನ್ನ ಹೆಲ್ತಿಯಾಗಿ ಇಟ್ಕೊಳ್ಳಿ. ಈಗ ನಾವೊಂದು ಟ್ರಿಕ್ ನ ನೋಡೋಣವಾ? ಬನ್ನಿ. ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸಂತೋಷವಾಗಿದ್ದೀರಾ? ಓಕೆ, ಈ ಕಾರ್ಯಕ್ರಮ ನೋಡ್ತಾ ಇರುವಂತ ನೀವು ಗಮನವಾಗಿ ಪ್ರತಿ ವಾರನೂ ನೋಡೋದ್ರಿಂದ ನೀವು ತುಂಬಾ ಮೇಲುಗಳನ್ನು ಹೊಂದ್ಕೊಂಡಿದ್ದೀರಾ ಅಲ್ವಾ? ಹೌದು, ಇವತ್ತು ಕೂಡ ಬಿಡಿಸಿಕೋ ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೇವೆ. ಹೌದು, ಈ ಲೋಕದಲ್ಲಿ ಏಸಪ್ಪ ನಮಗೆ ಕೊಟ್ಟಿರುವಂತ ಈ ದಿನಗಳಲ್ಲಿ ನಾವು ತಪ್ಪಾದ ಅಭ್ಯಾಸಗಳಿಗೆ, ದುರಭ್ಯಾಸಗಳಿಗೆ, ಪಾಪಕ್ಕೆ ದಾಸರಾಗಿ ನಾವು ಮೇಲುಗಳನ್ನ ಕಳ್ಕೋಬಾರ್ದು ಅಂತ ಏಸಪ್ಪ ಬಯಸ್ತಾರೆ. ನಿತ್ಯ ಸಂತೋಷವಾಗಿರುವಂತ ಈ ಬಿಡುಗಡೆಯನ್ನು ಹೊಂದ್ಕೋಬೇಕಂತ ಬಯಸ್ತಾರೆ. ಆದ್ರೆ ನಾವು ಪಾಪಗಳಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತ ಏಸಪ್ಪ ಬಯಸ್ತಾರೆ. ಅದರ ವಿಷಯವಾಗಿ ಸತ್ಯವೇದದಲ್ಲಿ ಒಂದು ವಾಕ್ಯ ಕೂಡ ಹೇಳಲ್ಪಟ್ಟಿದೆ, ಗೊತ್ತಾ? ಆ ವಾಕ್ಯದಲ್ಲಿ ಪಾಪದ ಸಂಬಳ ಮರಣ ಅಂತ ಹೇಳಲ್ಪಟ್ಟಿದೆ. ಅದರ ಅಂತ್ಯ ಏನಂತಂದ್ರೆ ನಿತ್ಯ ನರಕ. ಆದ್ರೆ ಏಸಪ್ಪ ನನ್ನನ್ನು ನಿಮ್ಮನ್ನು ಅದಕ್ಕೆ ಬಿಟ್ಕೊಡ್ದಲೆ ನಮ್ಮನ್ನು ಅದರೊಳಗಿಂದ ಬಿಡಿಸಿ ನಿತ್ಯ ನರಕಕ್ಕೆ ಅಲ್ಲ, ನಿತ್ಯ ಸಂತೋಷವಾಗಿರುವಂತ ಪರಲೋಕ ರಾಜ್ಯಕ್ಕೆ ನಮ್ಮನ್ನ ಕರ್ಕೊಂಡೋಗ್ಬೇಕಂತ ಏಸಪ್ಪ ಬಯಸ್ತಾರೆ. ನೀವು ಅದಕ್ಕೆ ಸಿದ್ಧರಾಗಿದ್ದೀರಾ? ಒಂದು ವೇಳೆ ನಿಮ್ಮ ಜೀವನದಲ್ಲಿ ಕಣ್ಣೀರಿನಿಂದ, ದುಃಖದಿಂದ, ಒಂದು ರೀತಿ ಬಂಧನದ ಅವಸ್ಥೆಯಲ್ಲಿ ನೀವು ಇರೋದಾದ್ರೆ, ಹಾಗೆ ಕೆಲವೊಂದು ಪಾಪದ ಬಂಧನಗಳು ನೀವು ಇರಬಹುದು, ಇಂದು ನೀವು ಏಸಪ್ಪನ ಬಳಿ ಕೇಳಿರಿ, ಏಸಪ್ಪ ಇದರಿಂದ ನನ್ನ ಬಿಡಿಸೋದಕ್ಕೆ ನಿಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ನೀವು ಕೇಳಿದ್ರೆ ಏಸಪ್ಪ ನಿಶ್ಚಯವಾಗಿ ನಿಮ್ಗೆ ಸಹಾಯ ಮಾಡ್ತಾರೆ. ಈಗ ನೋಡೋಣವಾ? ನನ್ನ ಕೈಯಲ್ಲಿ ಸುಂದರವಾಗಿರುವಂತ ಒಂದು ಚಾರ್ಟ್ ಇದೆ, ಹೌದಲ್ವಾ? ಈ ಚಿತ್ರದಲ್ಲಿ ಒಂದು ಪಾರಿವಾಳ ಒಂದು ಗೂಡ್ನಲ್ಲಿ ಅಡಗಿಸಿ ಇಡಲ್ಪಟ್ಟಿರೋ ತರ ಇದೆ ಅಲ್ವಾ? ನೀವು ಕೂಡ ಈ ಲೋಕದಲ್ಲಿ ಬಂಧಿಸಲ್ಪಟ್ಟಂತೆ ಯಾವುದೋ ಒಂದಕ್ಕೆ ದಾಸರಾಗಿರುವಂತೆ ಇರಬಹುದು. ಆ ಎಲ್ಲಾ ದುಷ್ಟ ಪಾಪದ ಕ್ರಿಯೆಗಳಿಂದ ಬಿಡುಗಡೆಯನ್ನ ಹೊಂದ್ಕೊಡುವಂತೆ ಏಸಪ್ಪನ ಹತ್ರ ಕೇಳಿರಿ. ಏಸಪ್ಪ, ನನಗೊಂದು ಬಿಡುಗಡೆಯನ್ನ ಕೊಡಿ, ನನ್ನನ್ನ ಬಿಡಿಸ್ಕೊಳ್ಳೋದಕ್ಕೆ ನೀವು ಸಹಾಯ ಮಾಡಿ ಅಂತ ಕೇಳಿದ್ರೆ ನಿಶ್ಚಯವಾಗಿ ಏಸಪ್ಪ ಸಹಾಯ ಮಾಡ್ತಾರೆ. ನೋಡೋಣವಾ? ನೀವು ಯಾವಾಗ ಏಸಪ್ಪನ ಹತ್ರ ಬಿಡಿಸಿ ಅಂತ ಕೇಳ್ತೀರೋ ನಿಮ್ಮನ್ನ ಬಿಡಿಸೋದಕ್ಕೆ ಏಸಪ್ಪ ನಂಬಿಗಸ್ತರಾಗಿದ್ದಾರೆ. ಆ ರೀತಿ ನಿಮ್ಮನ್ನ ಆತನು ಬಿಡಿಸಿ ಸಂತೋಷವಾಗಿ ನೀವು ಬಾಳೋದಕ್ಕೆ ಏಸಪ್ಪ ನಿಮಗೆ ಕೊಡುವಂತ ಸಂತೋಷವಾದ, ಉಲ್ಲಾಸವಾದಂತ ಜೀವಿತವನ್ನು ಬಾಳುವಂತೆ ಏಸಪ್ಪ ನಿಮ್ಮ ಜೊತೆಗೆ ಇರ್ತಾರೆ. ನೀವು ಕೂಡ ಏಸಪ್ಪನ ಹತ್ರ ಕೇಳ್ತೀರಾ, ಏಸಪ್ಪ ನನ್ನ ನೀವು ಬಿಡಿಸಿ ಏಸಪ್ಪ, ಈ ಪರಿಸ್ಥಿತಿಗಳನ್ನ ಬದಲಾಯಿಸಿ ನಾನು ಬಿಡುಗಡೆಯೊಂದಿಗೆ ಸ್ವತಂತ್ರವಾಗಿ ಬಾಳ್ಬೇಕು, ಸಂತೋಷವಾಗಿ ಬಾಳ್ಬೇಕು ಅಂತ ನೀವು ಕೇಳ್ತೀರಾ? ಮಕ್ಕಳ, ನೀವು ಕೇಳಿರಿ, ಖಂಡಿತ ಏಸಪ್ಪ ಸಹಾಯ ಮಾಡ್ತಾರೆ. ನೀವು ಕೂಡ ಆಶೀರ್ವಾದವಾಗಿರ್ತೀರಾ. ಏಸಪ್ಪ ನಿಮ್ಮನ್ನ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಓಕೆನಾ? ಬಾಯ್. ಟ್ರಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಬನ್ನಿ ಇವಾಗ ದೇವರ ವಾಕ್ಯವನ್ನು ಕೇಳೋಣ. ಜಾಲಿ ಟೈಮ್ ಪ್ರೋಗ್ರಾಂ ಮೂಲಕ ಪ್ರೀತಿಯ ಚಿಕ್ಕ ಮಕ್ಕಳನ್ನು ನೋಡುವುದರಲ್ಲಿ ನಾನು ಸಂತೋಷಿಸುತ್ತೇನೆ. ನೀವೆಲ್ಲರೂ ಒಳ್ಳೆಯ ಮಕ್ಕಳು, ಏಕೆಂದರೆ ತಪ್ಪದೇ ಜಾಲಿ ಟೈಮ್ ಪ್ರೋಗ್ರಾಂ ನೋಡುತ್ತೀರಿ. ಜಾಲಿ ಟೈಮ್ ಪ್ರೋಗ್ರಾಂ ನೋಡೋದ್ರಿಂದ ನೀವು ಖಂಡಿತವಾಗಿ ಅನುದಿನವೂ ಬೈಬಲ್ ಓದುತ್ತೀರಿ, ಪ್ರಾರ್ಥಿಸುತ್ತೀರಿ ಎಂದು ನಾನು ನಂಬುತ್ತೇನೆ, ವಿಶ್ವಾಸಿಸುತ್ತೇನೆ. ಬೈಬಲ್ ಓದಿದರೆ ಮಾತ್ರ ಸಾಲದು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಏಸಪ್ಪ ಏನು ಹೇಳುತ್ತಾರೆ? ಪಾಪ ಮಾಡಬೇಡ ಎಂದು ದೇವರ ವಾಕ್ಯವು ಹೇಳುತ್ತದೆ. ನಾವು ಜಗಳ ಮಾಡಬಾರದು, ಕೋಪ ಮಾಡಿಕೊಳ್ಳಬಾರದು, ಸುಳ್ಳು ಹೇಳಬಾರದು, ಮತ್ತೊಬ್ಬರ ವಸ್ತುವನ್ನು ಕದಿಯಬಾರದು, ಮತ್ತೊಬ್ಬರನ್ನು ಯಾಮಾರಿಸಬಾರದು. ಇದೆಲ್ಲವೂ ದೇವರಿಗೆ ಅಸಹ್ಯವಾದ ಕಾರ್ಯ. ನೋಡಿರಿ, ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳ 12ನೇ ಅಧ್ಯಾಯ 22ನೇ ವಾಕ್ಯ ಈ ರೀತಿ ಹೇಳುತ್ತದೆ: ಸುಳ್ಳು ತುಟಿ ಯೆಹೋವನಿಗೆ ಹೇಸು, ಸತ್ಯವಂತರು ಆತನಿಗೆ ಲೇಸು ಎಂದು ಹೇಳಲಾಗಿದೆ. ಇಂದಿಗೂ ಒಂದೊಳ್ಳೆ ಡ್ರಾಮಾವನ್ನು ನೋಡಿದ್ದೀರಿ. ಆ ಡ್ರಾಮಾದಲ್ಲಿ ಒಬ್ಬ ದಪ್ಪಗಿದ್ದ ಅಣ್ಣ ಏನು ಹೇಳಿದರು? ಸಣ್ಣಗಿರುವ ಅಣ್ಣನನ್ನು ನೋಡಿ, ನಾನು ದಪ್ಪಗಿರುವುದಕ್ಕೆ ಕಾರಣ ನಾನು ಚೆನ್ನಾಗಿ ಮೊಟ್ಟೆ ತಿನ್ನುತ್ತೇನೆ ಎಂದು ಹೇಳಿದನು. ಆಗ ಸಣ್ಣಗೆ ಇರುವ ಅಣ್ಣ ಏನು ಹೇಳಿದನು? ಆಗ ನನಗೂ ಆ ಮೊಟ್ಟೆ ತಂದು ಕೊಡು ಎಂದು ಕೇಳಿದನು. ತಕ್ಷಣ ಸರಿ ಎಂದು ಹೇಳಿ ಆ ದಪ್ಪಗಿರುವ ಅಣ್ಣ ಏನು ಹೇಳಿದರು? ನಾನು ನಿನಗೆ ತಂದು ಕೊಡುತ್ತೇನೆಂದು ಸಣ್ಣಗಿರುವ ಅಣ್ಣನ ಬಳಿ ಹಣ ತೆಗೆದುಕೊಂಡು ಆ ದಪ್ಪಗಿರುವ ಅಣ್ಣ ಆ ಸಣ್ಣಗಿರುವ ಅಣ್ಣನು ಹಣವನ್ನು ಕೇಳುತ್ತಾನೆಂದು ಅವನು ಬರುವ ದಾರಿಯನ್ನೆಲ್ಲ ಬಿಟ್ಟು ಬೇರೆ ಬೇರೆ ದಾರಿಯಲ್ಲಿ ಹೋಗುತ್ತಾನೆ. ಯಾಮಾರಿಸಿದನು.
ಆದ್ದರಿಂದ ಪ್ರಿಯ ಮಕ್ಕಳೇ, ಈ ಡ್ರಾಮಾದಲ್ಲಿ ನೋಡಿದ ಪ್ರಕಾರ ನೀವ್ಯಾರು ಇರಬಾರದು. ದೇವರಿಗೆ ಇಷ್ಟವಿಲ್ಲದ ಕಾರ್ಯ ಸುಳ್ಳು ಹೇಳಬಾರದು, ಮತ್ತೊಬ್ಬರನ್ನು ಯಾಮಾರಿಸಬಾರದು. ಅದು ದೇವರಿಗೆ ಅಸಹ್ಯವಾದ ಕಾರ್ಯ. ನೋಡಿರಿ, ಒಂದು ವೇಳೆ ನೀವು ಮನೆಯಲ್ಲಿಯೋ ನಿಮ್ಮ ತಂದೆ ತಾಯಿ ನಾವು ಅಂಗಡಿಗೆ ಹೋಗಿ ಬರುತ್ತೇವೆ, ಹೋಗಿ ಬರುವಷ್ಟರಲ್ಲಿ ನಿಮ್ಮ ಹೋಮ್ವರ್ಕ್ ಎಲ್ಲ ಸರಿಯಾಗಿ ಮಾಡಬೇಕು, ಎಲ್ಲ ಪಾಠವನ್ನು ಓದಿ ಮುಗಿಸಬೇಕು ಎಂದು ಹೇಳಿ ಹೋಗಿರುತ್ತಾರೆ. ತಂದೆ ತಾಯಿ ಹೊರಗೆ ತಾನೇ ಹೋಗಿದ್ದಾರೆ. ಅವರು ಬರುವಷ್ಟರಲ್ಲಿ ಟಿವಿಯನ್ನು ನೋಡೋಣ, ಸೀರಿಯಲ್ಸನ್ನು ನೋಡೋಣ, ಇಲ್ಲ ಈ ವಿಡಿಯೋ ಗೇಮ್ ಆಡೋಣ ಎಂದು ಹೇಳಿ, ಒಂದು ವೇಳೆ ಅಂತಹ ಸ್ವಭಾವ ನಿಮಗಿದ್ದರೆ ದೇವರಿಗೆ ಅದು ಇಷ್ಟವಿಲ್ಲ. ಅಪ್ಪ ಅಮ್ಮ ಹೊರಗೆ ಹೋದರು, ಅಪ್ಪ ಅಮ್ಮ ನಾನು ಹೋಗಿ ಬರೋಷ್ಟರಲ್ಲಿ ಓದಿ ಮುಗಿಸಬೇಕೆಂದು ಹೇಳಿದರೆ, ಈ ಹೋಮ್ವರ್ಕ್ ಎಲ್ಲ ಮುಗಿಸಿರಬೇಕು, ಈ ಪಾಠವನ್ನೆಲ್ಲ ಓದಿರಬೇಕು. ನೀವು ನಿಮ್ಮ ಪಾಡಿಗೆ ಹೋಮ್ವರ್ಕ್ ಮಾಡದೆ, ಪಾಠವನ್ನು ಓದದೆ, ತಂದೆ ತಾಯಿ ಬಂದ ಕೂಡಲೇ ಹೌದು ನಾನು ಹೋಮ್ವರ್ಕ್ ಎಲ್ಲ ಬರೆದೆ, ಇಷ್ಟು ಹೊತ್ತು ಕೂತುಕೊಂಡು ಓದಿದೆ ಎಂದು ಹೇಳಿದರೆ ನೀವು ಸುಳ್ಳು ಹೇಳುತ್ತೀರಿ ಎಂದು ಅರ್ಥ. ಅದು ಮಾತ್ರ ಅಲ್ಲ, ಅಪ್ಪ ಅಮ್ಮನ ಯಾಮಾರಿಸುತ್ತೀರಿ ಅಲ್ಲವಾ? ಅದು ಮಾತ್ರ ಅಲ್ಲ, ಸ್ಕೂಲಲ್ಲಿ ನೋಡಿರಿ, ಟೀಚರ್ಸ್ ಬೋರ್ಡಲ್ಲಿ ಬರಿತಾ ಇರ್ತಾರೆ. ಕೆಲವು ಮಕ್ಕಳು ಏನು ಮಾಡುತ್ತಾರೆ, ಟೀಚರ್ ಆ ಕಡೆ ತಿರುಗಿಕೊಂಡು ಬೋರ್ಡಲ್ಲಿ ಬರೆಯುತ್ತಿದ್ದಾರೆ, ನಾವು ಅವರ ಹಿಂದೆ ತಾನೇ ಕೂತಿದ್ದೇವೆ ಎಂದು ಹೇಳಿ ಆ ಸಮಯದಲ್ಲಿ ಅವರು ಏನಾದರೂ ಮಾಡುತ್ತಾ ಇರುತ್ತಾರೆ, ಇಲ್ಲ ಬಚ್ಚಿಟ್ಟುಕೊಂಡು ಕೂತಿರುತ್ತಾರೆ, ಏನಾದರೂ ಮಾಡುತ್ತಾ ಇರುತ್ತಾರೆ, ಇಲ್ಲ ಪಕ್ಕದಲ್ಲಿರುವವರೊಂದಿಗೆ ಮಾತಾಡುತ್ತಾರೆ. ಅದು ದೇವರಿಗೆ ಇಷ್ಟವಿಲ್ಲದ ಕಾರ್ಯ. ಯಾಕೆ ಗೊತ್ತಾ? ಟೀಚರ್ಸನ್ನು ಯಾಮಾರಿಸುತ್ತೀರಿ ಎಂದು ಅರ್ಥ. ಅದು ಹೋಗಲಿ, ಇನ್ನು ಕೆಲವರು ಏನು ಮಾಡುತ್ತಾರೆ, ಫ್ರೆಂಡ್ಸ್ ಬಳಿ ನೀನು ನನಗೆ ಹಣ ಕೊಡು, ನಾನು ಹೋಗಿ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಒಳ್ಳೆಯ ಅಂಗಡಿ ಇದೆ, ಆ ಅಂಗಡಿಯಲ್ಲಿ ಒಂದು ಒಳ್ಳೆಯ ಚಾಕ್ಲೇಟ್ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಹಣ ತೆಗೆದುಕೊಳ್ಳುತ್ತಾರೆ. ಎಂದು ಹೇಳಿ ತೆಗೆದುಕೊಡುವುದೇ ಇಲ್ಲ. ಆ ಹುಡುಗನಿಗೆ ತೆಗೆದುಕೊಡುತ್ತೇನೆ ಎಂದು ಯಾಮಾರಿಸುತ್ತಾರೆ. ಅದೆಲ್ಲ ದೇವರಿಗೆ ಇಷ್ಟವಿಲ್ಲದ ಕಾರ್ಯ. ದೇವರ ವಾಕ್ಯ ಹೇಳುತ್ತದೆ, ಸುಳ್ಳು ಹೇಳುವ ತುಟಿ ದೇವರಿಗೆ ಹೇಸು ಎಂದು. ಆಗ ಸುಳ್ಳು ಹೇಳಬಾರದು, ಮತ್ತೊಬ್ಬರನ್ನು ಯಾಮಾರಿಸಬಾರದು. ಏಕೆಂದರೆ ದೇವರು ಎಲ್ಲವನ್ನು ನೋಡುತ್ತಿದ್ದಾರೆ. ತಂದೆ ತಾಯಿಯನ್ನು ಯಾಮಾರಿಸಬಹುದು, ಟೀಚರ್ಸನ್ನು ಯಾಮಾರಿಸಬಹುದು, ನಿಮ್ಮ ಸ್ನೇಹಿತರನ್ನು ಯಾಮಾರಿಸಬಹುದು, ನಿಮ್ಮ ಸ್ವಂತ ಅಕ್ಕ ತಂಗಿಯರನ್ನು ಯಾಮಾರಿಸಬಹುದು. ಆದರೆ ಏಸಪ್ಪ ನೋಡುತ್ತಲೇ ಇದ್ದಾರೆ. ಏಸಪ್ಪ ನೀವೇನೇ ಮಾಡಿದ್ರು, ಕೂತ್ಕೊಂಡ್ರು, ನಿಂತ್ಕೊಂಡ್ರು, ಏನೇ ಮಾಡಿದ್ರು ಏಸಪ್ಪ ನೋಡ್ತಾನೇ ಇದ್ದಾರೆ. ಏಸಪ್ಪ ಮಕ್ಕಳು ದೇವರಿಗೆ ಪ್ರಿಯವಾದ ಕಾರ್ಯ ಮಾಡಬೇಕು. ಈ ಜಾಲಿ ಟೈಮಲ್ಲಿರುವಂಥ ಮಕ್ಕಳೆಲ್ಲ ಒಳ್ಳೆಯ ಮಕ್ಕಳು ಎಂದು ನಾನು ಹೇಳಿದೆ. ಒಳ್ಳೆಯ ಮಕ್ಕಳು ಮಾತ್ರವಲ್ಲ, ಏಸಪ್ಪ ಮಕ್ಕಳಾಗಿರುವಾಗ ಏಸಪ್ಪ ನೀವು ಇಷ್ಟಪಟ್ಟಿದ್ನೆಲ್ಲ ತೆಕ್ಕೊಡ್ತಾರೆ. ಏಕೆಂದರೆ ಸತ್ಯವಂತರು ದೇವರಿಗೆ ಲೇಸು. ಆಗ ಏಸಪ್ಪಗೆ ನೀವು ಪ್ರಿಯರಾಗಿರುವಾಗ ಏಸಪ್ಪನ ಬಳಿ ಹೇಳಿರಿ, ಏಸುವೆ ನನಗೆ ಒಂದು ಸ್ಕೂಲ್ ಬ್ಯಾಗ್ ಬೇಕು, ಏಸಪ್ಪ ನನಗೊಂದು ಪೆನ್ ಬೇಕು, ಇಲ್ಲ ನನಗೆ ಪೆನ್ಸಿಲ್ ಬೇಕು, ಇಲ್ಲ ನನಗೆ ಈ ಕಾಯಿ ಬೇಕು, ಈ ಹಣ್ಣು ಬೇಕು. ಈ ರೀತಿ ಎಲ್ಲವನ್ನು ಏಸಪ್ಪ ತೆಗೆದುಕೊಡುತ್ತಾರೆ. ನೀವು ದೇವರಿಗೆ ಪ್ರಿಯರಾಗಿ ಇರುವಾಗ ಏಸಪ್ಪ ನೀವು ಕೇಳಿದ್ದೆಲ್ಲ ತೆಗೆದುಕೊಡುತ್ತಾರೆ. ಏಕೆಂದರೆ ನೀತಿವಂತನಾದ ಮನುಷ್ಯನು ಪರಿಪೂರ್ಣ ಆಶೀರ್ವಾದ ಹೊಂದುತ್ತಾನೆ. ಆಗ ಎಲ್ಲ ಆಶೀರ್ವಾದವನ್ನು ದೇವರು ಕೊಡುತ್ತಾರೆ. ನೀವು ಸ್ಕೂಲಲ್ಲಿ ಇರುವಾಗ ನೀವು ಚೆನ್ನಾಗಿ ಓದಬಹುದು, ಚೆನ್ನಾಗಿ ಮಾರ್ಕ್ಸ್ ತೆಗೆದುಕೊಳ್ಳಬಹುದು. ಏಸಪ್ಪ ನಿಮ್ಮ ಹೆಸರನ್ನು ಗಣಪಡಿಸುತ್ತಾರೆ. ನಿಮ್ಮ ಟೀಚರ್ ಒಳ್ಳೆ ಸ್ಟೂಡೆಂಟ್ ಎಂದು ಹೇಳುತ್ತಾರೆ. ಫಸ್ಟ್ ರ್ಯಾಂಕನ್ನು ದೇವರು ಕೊಡುತ್ತಾರೆ. ನೀವೇನು ಮಾಡಬಾರದೆಂದರೆ ಪಾಪ ಮಾಡಬಾರದು, ದೇವರಿಗೆ ಪ್ರಿಯರಾದ ಮಕ್ಕಳಾಗಿರಬೇಕು. ಕೆಲ ಮಕ್ಕಳು ಹೇಳುತ್ತಾರೆ, ನಾನು ತಮಾಷೆಗೆ ತಾನೇ ಈ ಸುಳ್ಳು ಹೇಳಿದ್ದೆ. ಆಗ ತಮಾಷೆಗೆ ಒಂದು ಸುಳ್ಳು, ನಿಜವಾಗಿಯೂ ಒಂದು ಸುಳ್ಳು. ಆ ರೀತಿ ಅಲ್ಲ, ಸುಳ್ಳು ಸುಳ್ಳೆ. ಸುಮ್ಮನೆ ತಮಾಷೆಗೆ ಅವನನ್ನು ನಾನು ಹೊಡೆದೆ, ನಾನು ಸುಮ್ಮನೆ ಅವನನ್ನು ಹೊಡೆದೆ, ಆ ರೀತಿ ಹೇಳಬಾರದು. ದೇವರ ಮಕ್ಕಳು ದೇವರಿಗೆ ಭಯಪಟ್ಟು ಹಿರಿಯರಿಗೆ ವಿಧೇಯಿತರಾಗಿ ದೇವರ ಪ್ರೀತಿಯಿಂದ ತುಂಬಲ್ಪಟ್ಟಿರಬೇಕು. ಒಬ್ಬರಿಗೊಬ್ಬರು ಫ್ರೆಂಡ್ಸಾ, ನಿಮ್ಮ ಒಡ ಹುಟ್ಟಿದವರ, ಅವರೊಂದಿಗೆ ಪ್ರೀತಿಯಿಂದ ಇರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ, ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ. ನೋಡಿರಿ, ದಾನಿಯೇಲನನ್ನು ಕುರಿತು ನಾವು ನೋಡಬಹುದು. ದಾನಿಯೇಲನ ಬಗ್ಗೆ ನಿಮಗೆ ತಿಳಿದಿದೆ ಅಲ್ಲವಾ? ದಾನಿಯೇಲನು ಎಲ್ಲ ಕಡೆ ಸತ್ಯವಂತನಾಗಿದ್ದನು. ಆಗ ಎಲ್ಲ ಕಡೆ ದಾನಿಯೇಲನು ಸತ್ಯವಂತನಾಗಿದ್ದನು. ಅವರ ಕೆಲಸದಲ್ಲಿ ಸತ್ಯವಂತರಾಗಿದ್ದರು, ಅವರ ಅಧಿಕಾರದಲ್ಲಿ ಸತ್ಯವಂತರಾಗಿದ್ದರು. ಆದ್ದರಿಂದಲೇ ಏಸಪ್ಪ ಏನು ಮಾಡಿದರು, ದಾನಿಯೇಲನನ್ನು ನೋಡಿ ನೀನು ನನಗೆ ಪ್ರಿಯನಾದವನು ಎಂದು ಹೇಳಿದರು. ಪ್ರಿಯನಾದವನು ಮಾತ್ರವಲ್ಲ, ದಾನಿಯೇಲನು ಮೊರೆ ಇಡುವಾಗ ಅವನ ಮೊರೆಯು ಕೇಳಲ್ಪಟ್ಟಿತು. ನೀವು ದೇವರಿಗೆ ಪ್ರಿಯರಾಗಿ ಇರುವಾಗ ನೀವು ಏಸಪ್ಪನ ಬಳಿ ಏನೆಲ್ಲ ಮೊರೆ ಇಡುತ್ತೀರೋ ಆ ಪ್ರಾರ್ಥನೆಯನ್ನು ದೇವರು ಆಶೀರ್ವದಿಸುತ್ತಾರೆ ಎಂದು ಅದಕ್ಕಾಗಿಯೇ ನಾವು ಪ್ರಾರ್ಥಿಸಲಿದ್ದೇವೆ. ಈ ದಿನದಲ್ಲಿ ಜಾಲಿ ಟೈಮ್ ನೋಡುತ್ತಿರುವಂಥ ಮಕ್ಕಳ
ಹೆಸರನ್ನು ದೇವರು ಘನಪಡಿಸುತ್ತಾರೆ. ನೀವು ಏಸಪ್ಪ ಮಕ್ಕಳು ಎಂದು ಮತ್ತೊಬ್ಬರು ಹೇಳಬೇಕು. ನಿಮ್ಮ ಹೆತ್ತವರು ಹೇಳಬೇಕು, ಒಳ್ಳೆಯ ಮಗನು. ಟೀಚರ್ಸ್ ಹೇಳಬೇಕು, ಒಳ್ಳೆಯ ಹುಡುಗ, ನೀನು ಚೆನ್ನಾಗಿ ಓದುತ್ತೀಯ, ಒಳ್ಳೆಯ ಹುಡುಗನು, ಉತ್ತಮವಾದವನು ಎಂದು ಎಲ್ಲರೂ ಹೇಳುವಂತೆ ನೀವು ನೀತಿಯಾಗಿರಬೇಕು, ದೇವರಿಗೆ ಭಯಭಕ್ತಿ ಉಳ್ಳವರಾಗಿರಬೇಕು, ಹೆತ್ತವರಿಗೆ ವಿಧೇಯರಾಗಬೇಕು, ಸುಳ್ಳು ಹೇಳಬಾರದು, ಮತ್ತೊಬ್ಬರನ್ನು ವಂಚಿಸಬಾರದು, ಮತ್ತೊಬ್ಬರ ವಸ್ತುಗಳನ್ನು ಕದಿಯಬಾರದು, ಪಾಪದ ಜೀವಿತಕ್ಕೆ ಅಗಲಿ ಇರಬೇಕು. ಈಗ ಅದಕ್ಕಾಗಿ ಪ್ರಾರ್ಥಿಸಲಿದ್ದೇವೆ. ಅಪ್ಪ, ನಿಮಗೆ ಸ್ತೋತ್ರ. ಅಪ್ಪ, ನಿಮ್ಮನ್ನು ಸ್ತುತಿಸುತ್ತೇವೆ ದೇವರೇ. ಈ ಪ್ರಾರ್ಥನೆ ವೇಳೆಗಾಗಿ ನಿಮ್ಮನ್ನು ಸ್ತುತಿಸುತ್ತೇನೆ, ಸ್ತೋತ್ರ ಮಾಡುತ್ತೇನಪ್ಪ. ಅಪ್ಪ, ಈ ಪ್ರೀತಿಯ ಚಿಕ್ಕ ಮಕ್ಕಳು ನಿಮ್ಮ ಪಾದದಲ್ಲಿ ಮೊಣಕಾಲಾಕಿದ್ದಾರೆ. ಅಪ್ಪ, ನಿಮ್ಮ ಪಾದದಲ್ಲಿ ಅವರು ಬಂದಿದ್ದಾರೆ. ಈಗಲೇ ಅವರನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಸ್ತೋತ್ರ ದೇವರೇ. ಎಲ್ಲ ಚಿಕ್ಕ ಮಕ್ಕಳು ನಿಮ್ಮ ತಂಗಿ, ತಮ್ಮ, ಅಣ್ಣ, ಅಕ್ಕಂದಿರನ್ನು ಒಪ್ಪಿಸಿಕೊಡಿರಿ. ಎಲ್ಲರನ್ನೂ ದೇವರೇ ನೀವು ನಿಮ್ಮ ಮಕ್ಕಳಾಗಿ ಬದಲಾಯಿಸುವುದಕ್ಕಾಗಿ ಸ್ತೋತ್ರ ದೇವರೇ. ಯಾವುದೇ ಸೈತಾನನು ಮಕ್ಕಳನ್ನು ದಾರಿ ತಪ್ಪಿಸದಂತೆ ಪರಿಶುದ್ಧಾತ್ಮನೇ ನಿಮ್ಮ ಆಳ್ವಿಕೆಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವಪ್ಪ. ಅಪ್ಪ, ನಿಮ್ಮ ಬೇಲಿಯನ್ನು ಅವರಿಗೆ ಹಾಕಿರಿ. ಈ ಸಮಯದಲ್ಲಿ ನಿಮಗೆ ಪ್ರಿಯರಾಗಿ ಒಪ್ಪಿಸಿಕೊಟ್ಟಿದ್ದರಿಂದ ದೇವರೇ, ನಿಮ್ಮ ಬರವಣಿಗೆವರೆಗೂ ಸಾಕ್ಷಿಯುಳ್ಳ ಜೀವಿತವನ್ನು ಬಾಳುವಂತೆ ಕರ್ತನೇ, ಈ ದಿನದಲ್ಲಿ ಪ್ರಾರ್ಥಿಸುತ್ತಿರುವ ಎಲ್ಲ ಚಿಕ್ಕ ಮಕ್ಕಳನ್ನು ನೀವು ಜವಾಬ್ದಾರಿ ತೆಗೆದುಕೊಳ್ಳಿರಿ. ನನ್ನ ದೇವರೇ, ನೀವು ಆ ರೀತಿ ಪ್ರಾರ್ಥನೆ ಕೇಳುತ್ತಿರುವುದಕ್ಕಾಗಿ ವಂದನೆ ಅಪ್ಪ. ಅವರು ಇಷ್ಟಪಟ್ಟು ಕೇಳುವಂತ ವಸ್ತುಗಳನ್ನು, ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿರಿ ದೇವರೇ. ನೀವು ದಾನಿಯೇಲನನ್ನು ನೋಡಿ ಹೇಳಿದ್ದೀರಿ, ನೀನು ನನಗೆ ಪ್ರಿಯನಾದವನು, ನೀನು ಮೊರೆ ಇಟ್ಟಾಗ ನಿನ್ನ ಮೊರೆ ಕೇಳಲ್ಪಟ್ಟಿದೆ ಎಂದು ಹೇಳಿದ ದೇವರು. ಅಪ್ಪ, ಚಿಕ್ಕ ಮಕ್ಕಳು ಏಸಪ್ಪ ನನಗೆ ಈ ಸಾಮಾನು ಬೇಕು ಎಂದು ಕೇಳುತ್ತಿದ್ದಾರಲ್ಲ, ಅದಕ್ಕಾದ ಮಾರ್ಗಗಳನ್ನು ನೀವು ತೆರೆದುಕೊಡಿರಿ. ನನ್ನ ದೇವರೇ, ನೀವು ಆ ರೀತಿ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ವಂದನೆ ಅಪ್ಪ. ಮಕ್ಕಳನ್ನು ನಿಮ್ಮ ಮಕ್ಕಳಾಗಿ ಅಂಗೀಕರಿಸಿದ್ದಕ್ಕಾಗಿ ವಂದನೆ ಅಪ್ಪ. ಮಕ್ಕಳ ಇಷ್ಟಾರ್ಥವನ್ನು ನೆರವೇರಿಸಿದ್ದಕ್ಕಾಗಿ ವಂದನೆ ಅಪ್ಪ. ಅಪ್ಪ, ಈ ದಿನದಲ್ಲಿ ಜಾಲಿ ಟೈಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಚಿಕ್ಕ ಮಕ್ಕಳ ಮುಖಾಂತರ ಅಪ್ಪ, ಈ ಸುಂದರ ಮಕ್ಕಳ ಮೂಲಕ ದೇವರೇ ನಿಮ್ಮ ನಾಮ ಮಹಿಮೆ ಉಂಟಾಗಲಪ್ಪ. ಅಪ್ಪ, ಇವರನ್ನು ನಿಮ್ಮ ಸಾಕ್ಷಿಗಳಾಗಿ ನಿಲ್ಲಿಸಿರಿ ದೇವರೇ. ನೀವು ಇವರನ್ನು ಆಶೀರ್ವದಿಸಿರಿ. ನಿಮ್ಮ ನಾಮ ಈ ಮಕ್ಕಳ ಮೂಲಕ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಪ್ರೀತಿಯ ಚಿಕ್ಕ ಮಕ್ಕಳೇ, ಯೇಸಪ್ಪ ಇಂದು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ಇಂದು ಹೇಳಿಕೊಟ್ಟ ರೀತಿ ನೀವು ಇನ್ನು ಮೇಲೆ ಸುಳ್ಳನ್ನು ಹೇಳಲೇಬಾರದು. ಇನ್ನು ಮೇಲೆ ಯಾರನ್ನು ಯಾಮರಿಸಬಾರದು. ಏಸಪ್ಪನಿಗೆ ಪ್ರಿಯರಾಗಿ ನಡೆದುಕೊಳ್ಳಬೇಕು. ಆಗ ಏಸಪ್ಪ ನಿಮ್ಮನ್ನೇನ್ ಮಾಡ್ತಾರೆ? ಸಾಕ್ಷಿಯಾಗಿ ನಿಲ್ಲಿಸ್ತಾರೆ, ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಪ್ರೋಗ್ರಾಮ್ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ? ನೀವು ಕೂಡ ನಿಮ್ಮನ್ನ ಬಿಡಿಸ್ಕೊಳ್ಳೋದಕ್ಕೆ ಏಸಪ್ಪನ ಹತ್ರ ಒಪ್ಪಿಸಿಕೊಡಿ. ಈ ಪ್ರೋಗ್ರಾಮ್ ನಿಮ್ಗೆ ತುಂಬಾ ಉಪಯೋಗವಾಗಿತ್ತಂತ ನಾವು ನಂಬ್ತೀವಿ. ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ಪುನಃ ಸಂಧಿಸ್ತೇವೆ. ಬಾಯ್. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.